ನಮಸ್ಕಾರ ರೀ ಫ್ರೆಂಡ್ಸ, ಇವತ್ತು ನಾ ಸ್ವೀಟ್ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೆ. ಅದಕ್ಕೆ ಮೊದಲಿಗೆ ಒಂದು ಬಟ್ಟಲ್ದಾಗ ಹುಣ್ಸೆಹಣ್ಣು ತೊಗೋಬೇಕ್ರಿ. ಅರ್ಧ ಬಟ್ಲು ಆಗುವಷ್ಟು ಖರ್ಜೂರ ತೊಗೋಬೇಕ್ರಿ. ಅವೆರಡು ಬಟ್ಟಲ್ಗೆ ಬಿಸಿನೀರು ಸೇರಿಸ್ಕೊಂಡು ಒಂದು ತಾಸು ನೆನೆ ಹಾಕಕ್ಕೆ ಇಡಬೇಕ್ರಿ. ಆಮೇಲೆ ನೆನೆಸಿಟ್ಕೊಂಡಿರೋ ಖರ್ಜೂರ ಮತ್ತು ಹುಣಸೆಹಣ್ಣು ರೀ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ಒಂದು ಸಾನ್ಗಿ ತೊಗೊಂಡ್ರೆ ಅದನ್ನೆಲ್ಲನೂ ಚಂದಂಗೆ ಸೋಸಿ ಇಟ್ಕೋಬೇಕ್ರಿ. ಈಗ ಗ್ಯಾಸ್ ಮೇಲೆ ಕುದ್ಸಕ್ಕೆ ಇಟ್ಬಿಡ್ಬೇಕ್ರಿ ಅದಕ್ಕೀಗ ಒಂದು ಬೌಲ್ ಅಷ್ಟು ಆಗುವಷ್ಟು ಬೆಲ್ಲ ರೀ ಸೇರಿಸ್ಕೋಬೇಕ್ರಿ. ಇದನ್ನು ಚೆಂದಂಗೆ ತಿರ್ಗಿಸ್ಕೋತಾರಿ, ಬೆಲ್ಲ ಕರಗಿಸ್ಕೋಬೇಕ್ರಿ. ಈಗ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಬೇಕ್ರಿ. ಈಗ ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕೋಬೇಕ್ರಿ. ಇಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋಬೇಕ್ರಿ. ಒಂದು ಅರ್ಧ ಸ್ಪೂನ್ ಜೀರಾ ಪೌಡ್ರ್ ಹಾಕೋಬೇಕ್ರಿ. ಒಂದು ಸ್ವಲ್ಪ ಶುಂಠಿ ಪೌಡ್ರ್ ಹಾಕೋಬೇಕ್ರಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಒಂದು 15 ನಿಮಿಷ ಕುದಿಸಿ ತಕ್ಕೋಬೇಕ್ರಿ. ಈಗ ನೋಡ್ರಿ ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಗೈತ್ರಿ. ಇದು ಆರಿದ ಮೇಲೆ ಡಬ್ಬಿ ಒಳಗೆ ಹಾಕಿ ಫ್ರಿಡ್ಜ್ನಾಗ ಇಟ್ಟಿವಂತಂದ್ರೆ ಒಂದು 2-3 ತಿಂಗಳು ಏನೂ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ. ಮತ್ತೆ ಸಿಗೋಣ್ರಿ.